ಅವ್ರನ್ನ ನೋಡಿದ್ದೀನಿ, ಬಟ್ ಅಷ್ಟು ಪ್ರಾಪರಾಗಿ ನಂತರ ನಾನು ಪರ್ಮನೆಂಟಾಗಿ ಬೋರ್ ನೀರೇ ಬಿಟ್ಟು ಬೋರ್ ನೀರಲ್ಲೇ ನಾನು ತೋರಿಸ್ತೀನಿ ಬೇಕಿದ್ದೆ, ಪೈಪಲ್ಲೆಲ್ಲ ಹಂಗೆ ಇದ್ದಾವೆ. ನಾನು ಡೈಲಿ ನೀರು ಬಿಡ್ತಿದ್ದೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ನೀರೆಲ್ಲ ಎಲ್ಲ ಕಡೆ ಇರುತ್ತೆ. ನಾನಂತೂ ಪರ್ಮನೆಂಟಾಗಿ ನೀರು ಬಿಡ್ತಿದ್ದೆ. ಬಟ್ ಸ್ವಲ್ಪ ಜನ ಸುಮ್ಮನೆ ವ್ಯೂಸು ಫಾಲೋವರ್ಸ್ಗೋಸ್ಕರ ಈ ಥರ ಎಲ್ಲ ಮಾಡ್ತಾರೆ. ಬಟ್ ಆ ಥಾಟ್ ನನಗಿಲ್ಲ. ಅದರಲ್ಲೂ ನಾನು ಒಂಚೂರು ಪರ್ಫೆಕ್ಟಾಗಿ ಮಾಡ್ತೀನಿ. ಯಾವುದೇ ರೀತಿ ಸುಮ್ಮನೆ ಟೆಂಪ್ರವರಿಗೆ ಮಾಡಿಬಿಟ್ಟು ಕಿತ್ತಾಕೋದು, ವ್ಯೂಸ್ ಫಾಲೋವರ್ಸ್ ಬಂದಿದ ತಕ್ಷಣ ಈ ಥರ ಎಲ್ಲ ಇಲ್ಲ. ಮನೆಗೆ 2 ಗಿಡ ಅಂತ 2 ಗಿಡ ಕೊಡೋದು, ವರ್ಷ ಪೂರ್ತಿ ನೋಡಿಕೊಂಡ್ರೆ ಆ ಗಿಡ 2 ಗಿಡ ನಂಗೆ ತೋರಿಸ್ತಾರೆ ಮನೆ ಹತ್ರ. 1000 ರೂಪಾಯಿ ಹೇಳಿದ್ದೀನಿ ನಾನು. ಊರಲ್ಲೆಲ್ಲ ಒಂದು 50 ಮನೆ ಇದ್ದಾವೆ, ಒಂದು 50,000 ನನ್ನ ಕೈಯಿಂದ ಹೋದ್ರೂ ಪರವಾಗಿಲ್ಲ. ತಂದು ಕೊಟ್ಟಿರೋ ಗಿಡ ಎಲ್ಲ ಇಟ್ಬಿಟ್ಟಿದ್ದೀನಿ. ನನ್ನ ಕೈಯಿಂದ 100 ಗಿಡ ಇಟ್ಟಿದ್ದೀನಿ. ನಾನು ಇಟ್ಟಿರೋ ಫಸ್ಟ್ ಗಿಡ ಇದೆಲ್ಲ ಕಿತ್ತಾಕಿದ್ರು ನಮ್ಮ ಅಭಿಮಾನಿಗಳು, ಅಂದರೆ ಶತ್ರುಗಳು. ಮತ್ತೆ ಚಿಗುರಿದೆ ಇದು. ಹಂಗೆ ಇದು ನಾನು ಸೆಕೆಂಡ್ ಟೈಮ್ ಮಾಡಿದ್ದು. ಇದರಿಂದ ನನಗೆ ಹೆಚ್ಚು ಕಮ್ಮಿ ನನ್ನ ಲೈಫ್ ಟರ್ನ್ ಆಗಿದ್ದೆ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋ ಇದರಿಂದ. ನೋಡಿ, ಇದು ಮಳೆ ನೀರಿಂದ ಬಂದು ನಿಂತಿದೆ ಪ್ರತಿಯೊಂದು ಗಿಡ. 100ಕ್ಕೆ 100 ಒಂದು ಗಿಡ. ನೀವೇನು ಲೆಕ್ಕ ಹಾಕ್ಕೊಂಡು ಬನ್ನಿ, 100 ಗಿಡ ಇಲ್ಲ ಅಂದರೆ ನಾಳೆನೇ ನಾನು ಇದು ಮಾಡೋದು ಬಿಟ್ಬಿಡ್ತೀನಿ. ಬೆಂಗಳೂರಲ್ಲಿದ್ದಾಗ ಮಾಡ್ತಿದ್ದೆ, ಅವಾಗ ಅಷ್ಟೊಂದು ರೀಚ್ ಇಲ್ಲ. ಬಟ್ ಯಾವತ್ತೂ ಬಿಟ್ಟಿಲ್ಲ, ರೀಚ್ ಇಲ್ಲ ಅಂತ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಹೋದಾಗ ಅಲ್ಲೆಲ್ಲ ಸುಮ್ಮನೆ ಇವ್ನು ಕೆಲ್ಸಕ್ಕೆ ಬಾರ್ದಾದ ವೀಡಿಯೋಸ್ ಮಾಡ್ತಾಯಿದ್ದಾನೆ. ಮಾಡೋ ಕೆಲಸ ಬಿಟ್ಟು ಏನಾದರೂ ಜಾಬ್ ಮಾಡ್ದಿರಾ ಇಲ್ಲ ಕರೆಕ್ಟಾಗಿ ವ್ಯವಸಾಯ ಮಾಡ್ಕೋದಿರಾ, ಆ ವೀಡಿಯೋಸ್ ಯಾಕೆ ಈ ಥರ ಎಲ್ಲ ಅಂದವರೆಲ್ಲನೂ ಗಿಡ ಇಡ್ಸೋಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಫಂಕ್ಷನ್ ಮಾಡ್ತೀನಿ, ಗಿಡ ಇಲ್ಲಿಡಲ್ಲ. ಅಲ್ಲಿ ಬೆಡ್ಡಲ್ಲಿ ಕೆಲವೊಂದು ಖಾಲಿ ಪ್ಲೇಸೆಲ್ಲ ಇರುತ್ತಲ್ಲ, ಅಲ್ಲಿ ಹಂಗೆ ಈ ರೋಡ್ ಸೈಡಲ್ಲಿ ನಮ್ಮ ಜಮೀನಲ್ಲಿ, ನಮ್ಮ ಜಮೀನು ನಾನು ಇಷ್ಟೊತ್ತು ನಮ್ಮ ಜಿಮ್ ಇದೆಯಲ್ಲ, ನಮ್ಮ ಜಿಮ್ ಹತ್ರ ಇರೋ ಫುಲ್ ಜಮೀನೆಲ್ಲ ನಾನು ಗಿಡ ಇಡ್ತೀನಿ. ನಮಸ್ಕಾರ ಅಣ್ಣ, ಹೇಳಿ. ಚೆನ್ನಾಗಿ, ತುಂಬ ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮೂರಿಗೆ ಬಂದಿದ್ದು ಖುಷಿ ಆಯಿತು. ವಾತಾವರಣ ಎಲ್ಲ ಸಖತ್ತಾಗಿದೆ. ಇವಾಗ ನಿಮ್ಮ ಜಿಮ್ ಹತ್ರ ಇದ್ದೀವಿ, ಹೇಳಿ ನಮ್ಗೆ ತೋರಿಸ್ಕೊಡಿ ನಿಮ್ಮ ಜಿಮ್ಮು. ನೋಡಿ, ಜಿಮ್ ಇದು ಎಲ್ಲ ಡಂಬಲ್ಸ್ ಎಲ್ಲ ನಾನೇ ಮಾಡಿದ್ದು ಓನು. ಇದು ಸ್ಟಾರ್ಟಿಂಗಲ್ಲಿ ನಮ್ಮ ಮನೆ ಮೇಲೆ ಮಾಡಿದ್ದೆ, ಟೆರೆಸ್ ಮೇಲೆ. ನಾನು ಫಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಅಲ್ಲೇ ಟೆರೆಸ್ ಮೇಲೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ಒಂಚೂರು ಮನೆಯೆಲ್ಲ ಗಲೀಜಾಗುತ್ತಂತ ಅಲ್ಲಿಂದ ಇಲ್ಲಿ ಸ್ವಲ್ಪ ವಾತಾವರಣದಲ್ಲಿ ಬಂದು ಮಾಡೋಣ ಅಂತ ವಾತಾವರಣಕ್ಕೆ ಶಿಫ್ಟ್ ಆದೆ. ಇಲ್ಲೆಲ್ಲ ನಾನು ಮಾಡಿದ್ದೆ, ಒಂಚೂರು ಮೇಲೆ ಎಲ್ಲ ಸ್ವಲ್ಪ ಗುಡಿಸಲು ಥರ ಕಟ್ಟಿದ್ದೆ, ಅದು ಕಿತ್ತಾಕ್ಬಿಟ್ಟೆ. ನೆಕ್ಸ್ಟ್ ಏನಾದರೂ ಸೀಟ್ ಹಾಕ್ಕೊಳ್ಳೋಣ ಅಂತ. ನೋಡಿ, ಇದೆಲ್ಲ ಕೇಬಲ್ ರೋ ಎಲ್ಲ ಪ್ರಾಪರ್ ಜಿಮ್ಮಲ್ಲಿ ಏನಿರುತ್ತೆ ಅದೇ ಥರ ಇರುತ್ತೆ, ಸ್ವಲ್ಪ ಅದಕ್ಕಿಂತ ಒಂಚೂರು ಕಮ್ಮಿನೇ. ಇನ್ನು ಡಂಬಲ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ಒಂದು 5-6 ರೀತಿ ಏರ್ವೇಷನ್ಸ್ ಡಂಬಲ್ಸ್ ಇದ್ದಾವೆ. ಹಾಗೆ ಬಾರ್ಬಲ್ ರಾಡ್ ಇದೆ. ಎಲ್ಲ ಪ್ರತಿಯೊಂದು ಒಂಚೂರು ನನಗೆ ನ್ಯಾಚುರಲ್ಲಾಗಿ, ಎಲ್ಲೂ ಜಿಮ್ ಆಚೆ ಹೋಗ್ದಿರ ಮನೆಯಲ್ಲೇ ಇದ್ದು ವರ್ಕೌಟ್ ಮಾಡ್ಕೊಳ್ಳೋ ಅಷ್ಟು ಮಾಡ್ಕೊಂಡಿದ್ದೀನಿ. ಎಲ್ಲ ನೋಡಿ, ಇದು ಬೆಂಚು, ವರ್ಕೌಟ್ ಬೆಂಚು ಇದೆ. ಇಲ್ಲಿ ಅವಾಗವಾಗ ಚಿಕನ್ ಮಾಡ್ತಾಯಿರ್ತೀವಿ, ಅದಕ್ಕೆ ಇವೆಲ್ಲ ಇರೋದು. ಹುಡುಗರೆಲ್ಲ ಬಂದಾಗ ಕೆಲವೊಂದು ಪಾರ್ಟಿ ಅವು ಇವು ಮಾಡ್ಕೊತಾರೆ, ಚೆನ್ನಾಗಿ ತಿನ್ನೋದಕ್ಕೆ ಚಿಕನ್ ಅವು ಇವು. ಸೊ ಇವೆಲ್ಲ ಹಂಗೆ ಇರುತ್ತೆ, ಇಲ್ಲೇ ಇರುತ್ತೆ. ನಿಜ. ನಾನು ಬೆಂಗಳೂರಲ್ಲಿ ಒಂದು 2 ವರ್ಷ ಜಿಮ್ ಮಾಡಿದ್ದೆಲ್ಲ, ಸೊ ಅಭ್ಯಾಸ ಆಗಿಬಿಟ್ಟಿತ್ತು. ಅದಕ್ಕೆ ಊರಿಗೆ ಬಂದಮೇಲೆ ಏನೋ ಜಿಮ್ ಮಾಡೋಣ, ವರ್ಕೌಟ್ ಮಾಡೋಣ ಅಂತ ಯೋಚನೆ ಬಂತು. ಬೆಂಗಳೂರಿಂದ ಬಂದು ಇತ್ತ ಕಡೆ ಎಲ್ಲ ಹುಡ್ಕಾಡ್ದೆ, ಜಿಮ್ಮೆಲ್ಲ ಆ ಥರದಲ್ಲಿ ಯಾವೂ ಇಲ್ಲ. ಸೊ ನಾನೇ ಓನಾಗಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ಈ ಸಿಮೆಂಟಲ್ಲೆಲ್ಲ ಮಾಡಿಕೊಂಡೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಂದ್ರು ಅಂತ ಆ ಟೈಮಲ್ಲಿ ಅಂದರು, ಏನು ಇವನು ಸುಮ್ಮನೆ ಹುಚ್ಚಾಗಿ ಮಾಡ್ತಿದ್ದಾನೆ ಸಿಮೆಂಟಲ್ಲೆಲ್ಲ, ಇದು ಕರೆಕ್ಟಾಗಿರುತ್ತಾ ಸಿಮೆಂಟಲ್ಲಿ ಯಾರು ವರ್ಕೌಟ್ ಮಾಡ್ತಾರೆ ಈ ಟೈಮಲ್ಲಿ, ಸುಮ್ಮನೆ ಪ್ರಾಪರಾಗಿ ಹೋಗಿ ಜಿಮ್ಗೆ ಹೋಗ್ದಿರಾ ಮಾಡ್ದಿರಾ ಈ ಸಿಮೆಂಟಲ್ಲಿ ಯಾಕೆ ಅಂತ ಅಂದರು. ಪರವಾಗಿಲ್ಲ, ನನಗೆ ಅದೇ ಫೇಮ್ ತಂದು ಕೊಡ್ತು. ಅಂದರೆ ನಿನ್ಗೆ ಹೆಂಗೆ ಕಲಿತೆ ಅಂದರೆ ಅದು ಇವಾಗ ಏನಂದರೆ ಎಕ್ಸ್ಪರ್ಟ್ಸ್ ಮಾತ್ರ ಮಾಡೋಕ್ಕೆ ಸಾಧ್ಯ. ಅದು ಹೆಂಗೆ ನೋಡ್ಕೊಂಡೆ? ಇದು ಇವೆಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ. ಈ ಏರ್ವೇಷನ್ಸ್ ಎಲ್ಲ ಏನಂದರೆ ಇದು ಮೆಜರ್ಮೆಂಟ್ ಎಲ್ಲ ಪ್ರಾಪರಾಗಿ ನೋಡಿ, ಇದು ಸೇಮ್ ವೆಯ್ಟ್ ಇರುತ್ತೆ, ಇದು ಸೇಮ್ ವೆಯ್ಟ್ ಇರುತ್ತೆ. ಇದ್ರಿಗೆ ಮೆಜರ್ಮೆಂಟ್ ಬಂದು ಇಂಗ್ಲೀಷಲ್ಲಿ ಕೆಲವ್ರು ಮಾಡ್ತಾರೆ ಯೂಟ್ಯೂಬಲ್ಲಿ. ಅದು ನೋಡ್ಕೊಂಡು ನನಗೆ ಏನೋ ಇರಲಿ, ಯಾರ್ದಾದ್ರೆ ಒಳ್ಳೇದು ಕಲ್ತ್ಕೊಳ್ಳೋಕ್ಕೆ ಅದನ್ನು ನೋಡಿ ನಾನು ಕಲ್ತ್ಕೊಂಡೆ. ಹಾಗೆ ಈ ಕೇಬಲ್ ರೋನು ಅಷ್ಟೇ, ಇದು ನಾನು ಸ್ವಂತನೇ ನನ್ನ ಐಡಿಯಾದಲ್ಲಿ ಮಾಡ್ಕೊಂಡಿದ್ದು. ನಾವು ಜಿಮ್ಮಲ್ಲಿ ನೋಡಿರ್ತೀವಲ್ವ, ಸೊ ಅದೇ ರೀತಿಯೇ ನೋಡಿ. ಇವೆಲ್ಲ ಚಿಕ್ಕಪೇಟೆಯಿಂದ ತಂದಿದ್ದು. ಪ್ರಾಪರ್ ಹೆಂಗೆ ಜಿಮ್ಮಲ್ಲಿ ಇದಾಗುತ್ತೆ ಅದೇ ರೀತಿಯೇ ಆಗುತ್ತೆ. ಎಲ್ಲ ನೀಟಾಗಿ ಬಂತ, ಚೆನ್ನಾಗಿ ಬಂತ ಅಂತ ಅಂದರೆ ಮಾಡುವಾಗ ಬಂತು. ನಾನು ಒಂದೇ ಅಟೆಂಪ್ಟಲ್ಲೇ ಮಾಡಿರೋದು ಇವೆಲ್ಲ. ಸ್ವಲ್ಪ ನಾವು ಮಾಡೋದು ಕೆಲಸನ ಸ್ವಲ್ಪ ಶ್ರದ್ಧೆಯಿಂದ ಮಾಡಿದ್ರೆ ಯಾವುದಾದ್ರೂ ಇರಲಿ ಮಾಡ್ಬೋದು. ಹೀಗೆ ಪ್ಲೇಟುಗಳೆಲ್ಲ ಅಷ್ಟೇ, ಎಲ್ಲ ನಾನೇ ಸ್ವಂತ ಮಾಡ್ಕೊಂಡಿರೋದೆ. ಡಂಬಲ್ಸ್ ಇವು ತುಂಬ ಇಷ್ಟ ತುಂಬ ಜನಕ್ಕೆ, ನನ್ನ ಫಾಲೋವರ್ಸ್ಗೆ. ಈ ಶೇಪ್ ಇರೋ ಡಂಬಲ್ಸು ಫೇವ್ರೇಟ್ ಡಂಬಲ್ಸ್ ಎಲ್ಲರಿಗೂ. ನೋಡಿ, ದುಡ್ಡು ಕೊಟ್ಟು ತಗೊಂಡ್ರು ಆ ಥರ ಬರಲ್ಲ ನನ್ನ ಪಕ್ಕ ಪ್ರಾಪರ್ ವೈಟ್ ಇರುತ್ತೆ. ಸೇಮ್ ನಾವೆರಡು ಡಂಬಲ್ಸ್ ಈ ಥರ ಕೈಯಲ್ಲಿ ಇಕ್ಕೊಂಡ್ರೆ ಪಕ್ಕ ಪ್ರಾಪರ್
ವೆಯ್ಟ್ ಇರುತ್ತೆ. ಯಾರಾದರೂ ಮೆಸೇಜ್ ಹಾಕಿ ಕೇಳಿದ್ರ ಹೆಂಗೆ ಅಂದ್ರೆ ಮಾಡ್ಕೊಳ್ಳೋ ಕೆಲವರು ಇಂಟ್ರೆಸ್ಟ್ ಇರುತ್ತೆ ನೀನು ಮಾಡಿದ್ಮೇಲೆ? ಹಾಂ, ತುಂಬ ಜನ ಮೆಸೇಜ್ ಕಾಮೆಂಟ್ ಎಲ್ಲ ಮಾಡ್ತಿದ್ರು, ಬ್ರೋ ಮೆಜರ್ಮೆಂಟ್ ಹೇಳಿ ಅಂತ. ನೋಡಿ ಇದೆಲ್ಲ ಕುತ್ಕೊಂಡು ಮಾಮೂಲಿಯಾಗಿ ಮಾಡ್ಕೊಂಡೆ ಇಲ್ಲಿ ವೇಸ್ಟ್ ಆಗುತ್ತೆ ಅಂತ ಮರ, ತೆಂಗಿನ ಮರ ಬಿದ್ದೋಗಿದ್ರೆ ಯೂಸ್ ಆಗುತ್ತೆ ಯಾವಾಗನ್ನ. ಜಾಸ್ತಿ ಪ್ರಾಪರಾಗೇನಿಲ್ಲ ಅಂದ್ರೂ ಪರವಾಗಿಲ್ಲ, ಓಕೆ. ವರ್ಕೌಟ್ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿರುತ್ತೆ. ಎಷ್ಟು ಅವರ್ ವರ್ಕೌಟ್ ಮಾಡ್ತೀರಾ? ಇವಾಗ ಸದ್ಯಕ್ಕೆ ನಾನು ವರ್ಕೌಟ್ ನಿಲ್ಲಿಸಿದ್ದೀನಿ, ಯಾಕಂದರೆ ಸ್ವಲ್ಪ ಈ ನೋಡಿರ್ತೀರ ನೀವು, ಪರಿಸರ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಿ, ಅದಕ್ಕೆ ಟೈಮ್ ಕೊಡ್ತಾಯಿದ್ದೀನಿ. ಸೊ ಅದರಲ್ಲೇ ಸ್ವಲ್ಪ ಡೇ ಎಲ್ಲ ಕೆಲಸ ಇರುತ್ತೆ, ಆ ಪೈಪ್ಗಳಿಗೆ ಫಿಟ್ ಮಾಡೋದು, ಗಿಡ ಹಿಡೋದು, ಈ ಥರ ಡೇ ಎಲ್ಲ ಕೆಲಸ ಇರುತ್ತೆ. ಅದಕ್ಕೆ ಅಲ್ಲೇ ಸ್ವಲ್ಪ ಟೈರ್ಡ್ ಆಗಿಬಿಡ್ತೀನಿ, ಇಲ್ಲಿ ಬಂದು ವರ್ಕೌಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಮೇ ಬಿ ಒಂದು ಇದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ವರ್ಕೌಟು. ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾರಾ ಹೆಂಗೆ? ಇಲ್ಲ ಯಾರು ಬರಲ್ಲ, ನಾನು ಒಬ್ಬನೇ. ಇಂಟ್ರೆಸ್ಟ್ ಯಾರಿಗೂ ಇರಲ್ಲ. ಪರಿಸರದ ಬಗ್ಗೆ ಹೆಂಗೆ ಥಾಟ್ ಬಂತು, ಹೆಂಗೆ ಏನು ಅಂತ ಅದು ನೆಕ್ಸ್ಟು ಅಲ್ಲೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅದು ಬರೋಕ್ಕೆ ನನಗೆ ಒಂದು ಥಾಟ್ ಬರೋಕ್ಕೆ ಮೈನ್ ರೀಸನ್ ಬಂದು ಒಂದು ನವಿಲು ಗುಂಪು. ಅದು ನಾನು ಆಲ್ರೆಡಿ ಕೆಲವೊಂದು ವೀಡಿಯೋಸಲ್ಲೆಲ್ಲ ಹೇಳಿರ್ತೀನಿ. ಬೆಟ್ಟ ಹತ್ರನೇ ಇದೆ ಅಲ್ವಾ, ಇಲ್ಲಿ ನಮ್ಮ ಬೋರ್ ಇದೆ, ಇಲ್ಲಿ ನೋಡಿ. ಈ ಬೋರ್ ಹತ್ರ ಒಂಚೂರು ನೀರು ಹುಟ್ತಾ ಇರುತ್ತೆ. ಆ ನೀರು ಹುಟ್ತಾ ಇರೋ ಪ್ಲೇಸ್ಗೆ ನವಿಲೆಲ್ಲ ಬಂದು ನೀರಿಗೋಸ್ಕರ ಒಂಚೂರು ಪರದಾಡ್ತಿತ್ತು, ಒಂಥರ ಒದ್ದಾಡ್ತಿತ್ತು, ನೀರಿಲ್ಲ ಅನ್ನೋ ಥರ. ಅಲ್ಲಿಂದ ಬಂದಾಗ ನೋಡಿದೆ ನಾನು. ಆವಾಗ ಅನ್ನಿಸ್ತು ತುಂಬ ಬಿಸಿಲಿದೆ, ಇವಾಗಾದರೂ ಮಳೆಗಾಲ ಎಲ್ಲ ಬೆಟ್ಟದಲ್ಲೆಲ್ಲ ನೀರಿರುತ್ತೆ, ತೊಂದರೆ ಇಲ್ಲ. ಬಟ್ ಅವಾಗ ಫೆಬ್ರವರಿ ತಿಂಗಳು ಎಂಡಿಂಗಲ್ಲಿ ನಮ್ಮ ಬೆಟ್ಟದಲ್ಲಿ ನೀರೇ ಇರಲ್ಲ ಎಲ್ಲೂ. ನವಿಲೆಲ್ಲ ಕೆಳಗಡೆ ಬಂದಿರೋದು ನೋಡಿ, ಏನಾದರೂ ಮಾಡಬೇಕು ಈ ನವಿಲುಗಳಿಗೆ, ಏನಾದರೂ ಇನ್ನೂ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ ಬೆಟ್ಟದಲ್ಲಿ, ಒಂಚೂರು ನಮ್ಮ ಕೈಲಾದಷ್ಟೆಲ್ಲ ಒಂದು ಮೂಲೆಯಲ್ಲಿ ಒಂದು 5-6 ಜಾಗದಲ್ಲಿ ನೀರಿನ ಏನಾದರೂ ವ್ಯವಸ್ಥೆ ಮಾಡಿಬಿಟ್ರೆ ಅವು ಪಾಪ ನೀರು ಕುಡಿದು ಚೆನ್ನಾಗಿರ್ತವೆ ಅಂತ ಯೋಚನೆ ಮಾಡಿದೆ. ಆ ಥಾಟ್ ಅನ್ನೋದು ನನ್ನ ಲೈಫ್ನೇ ಚೇಂಜ್ ಮಾಡ್ತು. ಅದು ಗೊತ್ತಿಲ್ದಿರ ಇದರಿಂದ ಏನು ಗೊತ್ತಾಗೋದಂದ್ರೆ ಒಳ್ಳೇದು ಮಾಡಿದ್ರೆ ನಮಗೆ ಅದರ ಪ್ರತಿಫಲ ಡಬಲ್ ಬರುತ್ತೆ. ನನಗೆ ಅದಕ್ಕಿಂತ ಮುಂಚೆ ನನ್ನ ಫಾಲೋವರ್ಸ್ ಇದ್ದಿದ್ದು 30,000 ಫಾಲೋವರ್ಸ್ ಇತ್ತು. ನಾನು ಈ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋದು, ಹಂಗೆ ಗಿಡ ಇಡೋದು ಥಾಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಒಂದು 30K ಇತ್ತು ಅಷ್ಟೇ. ಅದು ಸ್ಟಾರ್ಟ್ ಮಾಡಿದ್ಮೇಲೆ ಒಂದೇ ತಿಂಗಳಲ್ಲೇ ಹೆಚ್ಚು ಕಮ್ಮಿ 1.5 ಲಕ್ಷ ಜನ ಫಾಲೋವರ್ಸ್ ಆಗಿದ್ದಾರೆ. ನಿಮ್ಮನ್ನು ನೋಡಿ ಸುಮಾರು ಜನ ಫಾಲೋ ಮಾಡ್ತಾ ಇದ್ದಾರೆ, ಕೆಲವರು ಶುರು ಮಾಡಿದ್ದಾರೆ. ಸೊ ಅವ್ರಿಗೆ ಏನು ಹೇಳ್ತೀರಾ ಅಂತ? ಅವರು ಮೇ ಬಿ ಕೆಲವ್ರನ್ನ ನೋಡಿದ್ದೀನಿ, ಬಟ್ ಅಷ್ಟು ಪ್ರಾಪರಾಗಿ ನಂತರ ನಾನು ಪರ್ಮನೆಂಟಾಗಿ ಬೋರ್ ನೀರೇ ಬಿಟ್ಟು, ಬೋರ್ ನೀರಲ್ಲೇ ನಾನು ತೋರಿಸ್ತೀನಿ ಬೇಕಿದ್ದೆ, ಪೈಪಲ್ಲೆಲ್ಲ ಹಂಗೆ ಇದ್ದಾವೆ, ನಾನು ಡೈಲಿ ನೀರು ಬಿಡ್ತಿದ್ದೆ. ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ನೀರೆಲ್ಲ ಎಲ್ಲ ಕಡೆ ಇರುತ್ತೆ. ನಾನಂತೂ ಪರ್ಮನೆಂಟಾಗಿ ನೀರು ಬಿಡ್ತಿದ್ದೆ. ಬಟ್ ಸ್ವಲ್ಪ ಜನ ಸುಮ್ಮನೆ ವ್ಯೂಸು ಫಾಲೋವರ್ಸ್ಗೋಸ್ಕರ ಈ ಥರ ಎಲ್ಲ ಮಾಡ್ತಾರೆ. ಬಟ್ ಆ ಥಾಟ್ ನನಗಿಲ್ಲ. ಏನು ಮಾಡಿದ್ರು ಪರ್ಫೆಕ್ಟಾಗಿ ಮಾಡ್ತೀನಿ. ನಾನು ಒಂದು ವೇಳೆ ನನಗೂ ಒಂದು ಆಸೆ ಇದ್ರೂ ಫಾಲೋವರ್ಸ್ ವ್ಯೂಸ್ ಎಲ್ಲ ಬರಬೇಕಂತ, ಅದರಲ್ಲೂ ನಾನು ಒಂಚೂರು ಪರ್ಫೆಕ್ಟಾಗಿ ಮಾಡ್ತೀನಿ. ಯಾವುದೇ ರೀತಿ ಸುಮ್ಮನೆ ಟೆಂಪ್ರವರಿಗೆ ಮಾಡಿಬಿಟ್ಟು ಕಿತ್ತಾಕೋದು, ವ್ಯೂಸ್ ಫಾಲೋವರ್ಸ್ ಬಂದಿದ ತಕ್ಷಣ ಈ ಥರ ಎಲ್ಲ ಇಲ್ಲ. ಇವಾಗ ಹಾಕಿರೋದು ನೆಕ್ಸ್ಟ್ ಇಯರ್ಗೂ ಹಂಗೆ ಇರುತ್ತೆ, ಅಲ್ಲಿ ನೀರು ಹಂಗೆ ಮೇಂಟೈನ್ ಮಾಡ್ತೀನಿ. ಪರ್ಮನೆಂಟ್ ಆಗಿದೆ, ಪೈಪ್ಲೈನೇನ ಹಾಕಿದ್ದೀನಿ, ನೀವೆಲ್ಲ ವೀಡಿಯೋಸಲ್ಲಿ ನೋಡಿರ್ತೀರ, ನಾನು ತೋರಿಸ್ತೀನಿ ಬೇಕಿದ್ದರೆ. ನೋಡಿ ಅಣ್ಣ, ಇದು ಜೂನ್ 6ಕ್ಕೆ ನಾನು ಇಲ್ಲೊಂದು ಫಂಕ್ಷನ್ ಮಾಡ್ತೀನಿ ಚಿಕ್ಕದಾಗಿ. ಇಲ್ಲೆಲ್ಲ ಸ್ವಲ್ಪ ಜನ ನಮ್ಮ ಫಾಲೋವರ್ಸು, ಹಾಗೆ ನನಗೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರೂ ಬಂದು ಒಂದು 1000 ಗಿಡ ಇಡೋ ಪ್ಲ್ಯಾನ್. ಅಂದರೆ 1000 ಗಿಡ ಒಂದೇ ಸತಿ ಇಡಲ್ಲ, ಈ ವರ್ಷದಲ್ಲಿ ನಾನು 1000 ಗಿಡ ಕಂಪ್ಲೀಟ್ ಮಾಡೋಣ ಅನ್ಕೊತಾ ಇದ್ದೀನಿ. ಆವತ್ತು ನಮ್ಮ ಕೈಲಿ ಎಷ್ಟಾದರೆ ಅಷ್ಟು ಬಂದಿರೋರ ಹತ್ರ, ನನ್ನ ಫಾಲೋವರ್ಸ್ ಹತ್ರ, ನಮ್ಮ ಫ್ರೆಂಡ್ಸ್ ಹತ್ರ ಗಿಡ ಇಡ್ಸೋಕ್ಕೆ ಇಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಇಲ್ಲಿ ಫಂಕ್ಷನ್ ಮಾಡ್ತೀನಿ, ಗಿಡ ಇಡಲ್ಲ, ಅಲ್ಲಿ ಬೆಟ್ಟದಲ್ಲಿ ಕೆಲವೊಂದು ಖಾಲಿ ಪ್ಲೇಸೆಲ್ಲ ಇರುತ್ತಲ್ಲ, ಅಲ್ಲಿ ಹಂಗೆ ಈ ರೋಡ್ ಸೈಡಲ್ಲಿ ನಮ್ಮ ಜಮೀನಲ್ಲಿ, ನಾನು ಇಷ್ಟೊತ್ತು ನಮ್ಮ ಜಿಮ್ ಇದೆಯಲ್ಲ, ನಮ್ಮ ಜಿಮ್ ಹತ್ರ ಇರೋ ಫುಲ್ ಜಮೀನೆಲ್ಲ ನಾನು ಗಿಡ ಇಡ್ತೀನಿ. ಒಂಥರ ಚಿಕ್ಕದಾಗಿ ಫಾರೆಸ್ಟ್ ಥರ ಮಾಡ್ತೀನಿ. ಪ್ಲಸ್ ಒಪ್ಪಿಗೆ ಇದೆನಾ? ಇಲ್ಲ, ಆ ಥರ ಏನಿಲ್ಲ, ಒಳ್ಳೇದು ಕೆಲಸ ಮಾಡ್ತಾರೆ ಅನ್ಕೊತಾರೆ, ಆ ಥರ ಏನಿಲ್ಲ. ಇನ್ನೊಂದು ನಮ್ಮ ಮನೆಯಾಗೆಲ್ಲ ಏನೇ ಡಿಸಿಷನ್ ತೊಗೊಂಡ್ರು ನಾನೇ, ಸೊ ಅದರೇನು ತೊಂದರೆ ಇಲ್ಲ. ಇವಾಗ ಬೋರೇ ಬಿಟ್ಟಿದ್ದೀನಿ, ಇನ್ನು ಜಮೀನು ಏನೋ ಮಾಡ್ಕೊತಾನೆ ಬಿಡು ಅನ್ಕೊತಾರೆ. ದುಡ್ಕೊಂಡು ತಿನ್ನೋಕ್ಕೆ ಇನ್ನೂ ಬೇಜಾನಿದೆ, ಅದರಲ್ಲೇ ಮಾಡ್ತಿಲ್ಲ. ಇರಲಿ, ಅದು ಒಂಥರ ವಾತಾವರಣ ಚೆನ್ನಾಗಿರುತ್ತೆ, ಬೇರೆದಕ್ಕೂ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಮರ ಬೆಳೀಲಿ ಫಸ್ಟು ಚೆನ್ನಾಗಿ. ಈ ಜಾಗದಲ್ಲಿ ಯಾವ ಥರ ಇರುತ್ತೆ? ಇದು ಫಂಕ್ಷನ್ ಅಂದರೆ ಒಂದು ಸಿಂಪಲ್, ಜಸ್ಟ್ ಒಂದು ವಿಶ್ವ ಪರಿಸರ ದಿನಾಚರಣೆ ಅನ್ನೋ ಥರ. ನಮ್ಮ ಇನ್ಫ್ಲುಯೆನ್ಸರ್ಸ್ ಎಲ್ಲ, ಮಾಮೂಲಿ ನಾನು ಒಬ್ಬ ಇನ್ಫ್ಲುಯೆನ್ಸರು, ನನಗೆ ಗೊತ್ತಿರೋ ಕೆಲವೊಬ್ಬ ಇನ್ಫ್ಲುಯೆನ್ಸರ್ನೆಲ್ಲ ಕರಿತೀನಿ. ತುಂಬ ಜನ ಬರ್ತೀನಿ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ 1 ಮಿಲಿಯನ್ ಇರೋರು ಇಬ್ಬರು, 1-2 ಲಕ್ಷ 3 ಲಕ್ಷ ಇರೋ ಅಂತ ಇದ್ದಾರೆ. ದೊಡ್ಡವರು ಚಿಕ್ಕವರು ಎಲ್ಲ ಬೇಡ, ಸ್ವಲ್ಪ ಬರ್ತಾರೆ ಸ್ವಲ್ಪ ಜನ ಇನ್ಫ್ಲುಯೆನ್ಸರ್ಸ್ ಎಲ್ಲ. ಅವ್ರ ಜೊತೆನೂ
ಸ್ವಲ್ಪ ಮೆಸೇಜ್ ಕೊಡಿಸೋದು ಜನರಿಗೆ, ಈ ಥರ ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ವಿಶ್ವ, ನೀವು ಮಾಡಿ, ಈ ಥರ ಪರಿಸರದ ಬಗ್ಗೆ ಒಳ್ಳೆ ಕಾಳಜಿ ಇಟ್ಕೊಂಡು ಗಿಡ ಇಡೋದೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ಜನರಿಗೆ ತೋರ್ಸೋಕ್ಕೆ ಇದೊಂದು ಪ್ಲ್ಯಾನು. ಗ್ರಾಮಸ್ಥರ ಸಪೋರ್ಟ್ ಹೆಂಗಿದೆ? ತುಂಬ ಸಪೋರ್ಟ್ ಇದೆ. ಅವರು ಬಂದು ಅವ್ರಿಗೂ ನೋಡಿ ಹೇಳಿದ್ದೀನಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ, ಮನೆಗೆ 2 ಗಿಡ ಅಂತ, 2 ಗಿಡ ಕೊಡೋದು, ವರ್ಷ ಪೂರ್ತಿ ನೋಡಿಕೊಂಡ್ರೆ ಆ ಗಿಡ 2 ಗಿಡ ನಂಗೆ ತೋರಿಸ್ತಾರೆ ಮನೆ ಹತ್ರ, 1000 ರೂಪಾಯಿ ಹೇಳಿದ್ದೀನಿ ನಾನು. ಊರಲ್ಲೆಲ್ಲ ಒಂದು 50 ಮನೆ ಇದ್ದಾವೆ, ಒಂದು 50,000 ನನ್ನ ಕೈಯಿಂದ ಹೋದ್ರೂ ಪರವಾಗಿಲ್ಲ, ಖುಷಿಯಾಗಿ ಆ ಗಿಡ ನೋಡ್ಕೊಳ್ಳಿ, 1000 ಬರುತ್ತೆ ಅನ್ನೋ ತಾಟಲ್ಲಾದರೂ ಸ್ವಲ್ಪ ಜನ ನೋಡ್ಕೋಬೋದು ಅಂತ ಯೋಚನೆ ಮಾಡಿ ಈ ಥರ ಮಾಡಿದ್ದೀನಿ. ಎಷ್ಟು ಗಿಡ ಇಟ್ಟಿದ್ರೆ ಇಲ್ಲಿವರೆಗೂ ನೀವು? ಮೇ ಬಿ ಒಂದು 100 ಮೇಲೆ ಇರುತ್ತೆ, ನಾನು ಲೆಕ್ಕ ಹಾಕಿಲ್ಲ. ತಂದುಕೊಟ್ಟಿರೋ ಗಿಡ ಎಲ್ಲ ಮಾಮೂಲಿ ನನ್ನ ಫಾಲೋವರ್ಸ್ ಅವರು ಇವ್ರು ಬರ್ತಾ ಇರ್ತಾರೆ, ಇನ್ಫ್ಲುಯೆನ್ಸರ್ಸ್ ಅವರು ಇವರು, ತಂದುಕೊಟ್ಟಿರೋ ಗಿಡ ಎಲ್ಲ ಇಟ್ಬಿಟ್ಟಿದ್ದೀನಿ. ನನ್ನ ಕೈಯಿಂದ 100 ಗಿಡ ಇಟ್ಟಿದ್ದೀನಿ. ನಾನು ಇಟ್ಟಿರೋ ಫಸ್ಟ್ ಗಿಡ ಇದೆಲ್ಲ ಕಿತ್ತಾಕಿದ್ರು ನಮ್ಮ ಅಭಿಮಾನಿಗಳು, ಅಂದರೆ ಶತ್ರುಗಳು. ಮತ್ತೆ ಚಿಗುರಿದೆ ಇದು. ಹಂಗೆ ಇದು ನಾನು ಸೆಕೆಂಡ್ ಟೈಮ್ ಮಾಡಿದ್ದು. ಇದರಿಂದ ನನಗೆ ಹೆಚ್ಚು ಕಮ್ಮಿ ನನ್ನ ಲೈಫ್ ಟರ್ನ್ ಆಗಿದ್ದೆ ಈ ಪ್ರಾಣಿ ಪಕ್ಷಿಗಳಿಗೆ ನೀರಿಡೋ ಇದರಿಂದ. ನೋಡಿ, ಇದು ಮಳೆ ನೀರಿಂದ ಬಂದು ನಿಂತಿದೆ. ಇನ್ಮೇಲೆ ನಾವು ನೀರು ಬಿಡೋ ಅವಶ್ಯಕತೆನೇ ಇಲ್ಲ. ಆದರೂ ಪರ್ಮನೆಂಟಾಗಿ ನಾನು ಮೋಟ್ರ್ ಆನ್ ಮಾಡಿದ ತಕ್ಷಣ, ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅಲ್ಲಿ ಮೋಟ್ರ್ ಆನ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ಮಾಡಿಬಿಟ್ರೆ ಈ ಥರ ಇಲ್ಲೆಲ್ಲ ನೀರು ತುಂಬ್ಕೊಬಿಟ್ಟುತ್ತೆ. ಹಂಗೆ ಪ್ರತಿಯೊಂದು ಗಿಡಕ್ಕೂ ನೀರು ಹೋಗುತ್ತೆ ನಾನು ಮೋಟ್ರ್ ಆನ್ ಮಾಡಿದ ತಕ್ಷಣ. ನಾನು ಏನು ಈ ಲೈನಲ್ಲೆಲ್ಲ ಗಿಡ ಇಟ್ಟಿದ್ದೀನಿ, ಪ್ರತಿಯೊಂದು ಗಿಡಕ್ಕೂ ನೀರು ಸಪ್ಲೈ ಆಗುತ್ತೆ. ಎಷ್ಟು ಖುಷಿ ಅನಿಸುತ್ತೆ, ಎಷ್ಟು ತೃಪ್ತಿ ಇದೆ ನಿಮಗೆ? ಇವಾಗ 100 ಗಿಡದಲ್ಲಿ ಎಷ್ಟು ಗಿಡ ಉಳಿಸ್ಕೊಂಡಿದ್ದೀರಾ ನೀವು? ಪ್ರತಿಯೊಂದು ಗಿಡ 100ಕ್ಕೆ 100. ಶಾಬಾಷ್. ಒಂದು ಗಿಡ ನೀವೇ ಲೆಕ್ಕ ಹಾಕ್ಕೊಂಡು ಬನ್ನಿ, 100 ಗಿಡ ಇಲ್ಲ ಅಂದರೆ ನಾಳೆನೇ ನಾನು ಇದು ಮಾಡೋದು ಬಿಟ್ಬಿಡ್ತೀನಿ. ಬನ್ನಿ, ಇಲ್ಲ ಗಿಡ ಇದು ಎಲ್ಲ ಕಟ್ ಮಾಡಿದ್ರು, ಚಿಗುರ್ತಿದೆ. ನೇರಳೆ ಗಿಡ ಚಿಗುರ್ತಿದೆ, ಕಟ್ ಮಾಡಿಬಿಟ್ಟಿದ್ರು ನೋಡಿ, ಇಲ್ಲಿ ನೀಟಾಗಿ ಚಿಗುರ್ತಿದೆ ನೇರಳೆ ಗಿಡ. ಹಂಗೆ ಇದು ನೋಡಿ, ತುಂಬ ದೊಡ್ಡದಾಗಿದೆ ಗಿಡ ಇದು, ಆಲದ ಮರ. ನೋಡ್ಕೋಬೋದು ನೀನು ಎಷ್ಟು ಚೆನ್ನಾಗಿ ಚಿಗುರ್ತಿದೆ ಅಂದರೆ ನೋಡಿ. ಇದಕ್ಕಿನ್ನ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಯಾಕೆ ಗೊತ್ತಾ, ಒಂದು ಟೈಮ್ವರೆಗೂ ಅಷ್ಟೇ ನೀರು ಹಾಕ್ಬೇಕು ಈ ಗಿಡಗಳಿಗೆ. ಬೇರು ಒಳಗಡೆ ಬಿಟ್ಕೊಂಡಿದ್ದಾದಮೇಲೆ ಒಂದು ವರ್ಷ ಆದಮೇಲೆ ನೆಕ್ಸ್ಟ್ ನೀನು ನೀರು ಹಾಕೋದೇ ಬೇಡ, ಗಿಡ ದೊಡ್ಡದಾಗ್ತವೆ. ನೋಡಿ, ಇದು ಹಲಸಿನ ಮರ. ಮಾಮೂಲಿ ಕುರಿ ಹಸು ಅವರು ಇವರು ಮೇಯಿಸೋರು ಸೀಸನಲ್ಲಿ ಬಂದಾಗ ಮರ ದೊಡ್ಡದಾದರೆ ಗಿಡದಲ್ಲಿ ಹಣ್ಣಿದ್ದು ಹಣ್ಣಾಗಿ ಅವರು ಕಟ್ ಮಾಡ್ಕೊಂಡು ತಿಂದರೆ ಅವ್ರಿಗೂ ಒಂಥರ ಖುಷಿ. ನಾನು ಇಟ್ಟಿರೋ ಗಿಡಗಳಲ್ಲಿ ಹಣ್ಣುಗಳು ತಿಂದರೆ ಅವ್ರಿಗೂ ಒಂಥರ ಖುಷಿ. ಆ ಥರನೂ ಪ್ಲ್ಯಾನ್ ಮಾಡಿಕೊಂಡು ಈ ಹಣ್ಣಿನ ಗಿಡ ಇಟ್ಟಿದ್ದೀನಿ. ಮಾವಿನ ಹಣ್ಣು, ಹಲಸಿನ ಮರ ಇರ್ತವೆ, ಒಂದು 10-15 ಮರ ಇರ್ತವೆ, ಒಳ್ಳೆ ಬ್ರೀಡು, ತುಂಬ ಚೆನ್ನಾಗಿರ್ತವೆ ದೊಡ್ಡಾದರೆ, ದೊಡ್ಡ ಮರ ಆದರೆ. ಮತ್ತು ಹಂಗೆ ಮಾವಿನ ಗಿಡಗಳು, ನೇರಳೆ ಗಿಡಗಳು, ಪ್ರತಿಯೊಂದು ಹಣ್ಣಿನ ಗಿಡನೂ ಇಟ್ಟಿದ್ದೀನಿ. ಈ ಗಿಡಗಳೆಲ್ಲ ಹಣ್ಣಿನ ಗಿಡಗಳು ಯಾರಾದರೂ ಕೊಟ್ಟಿದ್ದ ಇಲ್ಲ ಹೆಂಗೆ ಏನು? ಇಲ್ಲ, ಕೆಲವೊಂದೆಲ್ಲ ಒಂದು 100 ಗಿಡ ನಾನು ತಂದಿದ್ದು. ಹಂಗೆ ಸ್ವಲ್ಪ ಗಿಡಗಳು ನನಗೆ ಗೊತ್ತಿರೋ ಫಾಲೋವರ್ಸ್ ಅವರು ಇವರು ತಂದು ಕೊಟ್ಟಿರೋದು. ಬಂದಾಗೆಲ್ಲ ನನ್ನ ಹತ್ರ ಮೀಟ್ ಮಾಡೋಕ್ಕೆ ಬಂದಾಗೆಲ್ಲನೂ ಏನೋ ಒಂದು ಗಿಡ ತರ್ತಾರೆ ನನಗೋಸ್ಕರ. ನಿಮಗೆ ಈ ಪರಿಸರದ ಬಗ್ಗೆ ಕಾಳಜಿ ಯಾವಾಗಿಂದ ಬಂತು? ಏನಕ್ಕೆ ಈ ಥರ ಎಲ್ಲ ನಾನು ಈ ಥರ ಕೆಲಸ ಮಾಡಬೇಕು ಅನ್ನಿಸ್ತು ನಿಮಗೆ? ಅದು ಹೇಳ್ದಲ್ವ, ಪ್ರಾಣಿ ಪಕ್ಷಿಗಳಿಗೆ ನೀರಿಟ್ಟು ಆ ಜಾಗದಲ್ಲಿ ಅದೇ ರೀತಿಯೇ ಕೆಲವೊಂದು ಹಣ್ಣಿನ ಗಿಡ ಇಟ್ಟರೆ ಫ್ಯೂಚರಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಒಂಚೂರು ಹಣ್ಣು ಸಿಗುತ್ತೆ, ಈ ಥರ ಮೈಂಡಲ್ಲಿ ಬಂತು. ಅದಕ್ಕೆ ಎಲ್ಲ ಗಿಡನೂ ಇಟ್ಕೊಂಡೋದೆ. ಇನ್ನೂ ಒಂದು ಮೈನ್ ಉದ್ದೇಶ ಏನಂದರೆ, ಒಂದು 10 ವರ್ಷ ಹಿಂದೆ ನಮ್ಮೂರಲ್ಲಿದ್ದಾಗ ಸುಮಾರು ದೊಡ್ಡ ದೊಡ್ಡ ಮರಗಳಿರ್ತಿತ್ತು, ಹಣ್ಣಿನ ಗಿಡಗಳು ತುಂಬ ಮರಗಳಿರ್ತಿತ್ತು. ಇವಾಗ ಅಂಥ ಮರಗಳೇ ಇಲ್ಲ. ಫ್ಯೂಚರಲ್ಲಿ ಇಲ್ಲಿ ಬೆಟ್ಟದಲ್ಲಾದರೆ ನಾಶ ಆಗಲ್ಲ, ಊರಲ್ಲಾದರೆ ಜನರು ದುಡ್ಡುಗೋಸ್ಕರ ಕಟ್ ಮಾಡಿ ತಿನ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಒಂದು ಗೋರ್ಮೆಂಟ್ ಪ್ರಾಪರ್ಟಿ ಅನ್ನೋದು, ಫಾರೆಸ್ಟ್ ಪ್ರಾಪರ್ಟಿ ಅನ್ನೋದು, ಇಲ್ಲಿ ಏನಾದರೂ ಒಂದು 100 ಗಿಡ ಇಟ್ಟರೆ ಚೆನ್ನಾಗಿ ಬೆಳೆದು ಫ್ಯೂಚರ್ ಆಗಿ ಎಲ್ಲ ಪ್ರತಿ ವರ್ಷ ಇಲ್ಲೇ ನಿಂತೋಗ್ತವೆ, ಲೈಫ್ ಲಾಂಗ್ ನಿಂತೋಗ್ತವೆ ಅಂತ ಇಲ್ಲಿ ಬಂದು ಹಿಡಿದೆ ಗಿಡ. ಸ್ಟಾರ್ಟಿಂಗಲ್ಲಿ ಜನ ಏನಂದ್ರು ನಿಮಗೆ, ಊರಿನ ಜನ ಅಂದರೆ ಗಿಡಗಳು ಬಂದು ತಂದು ಇಡೋ ಟೈಮಲ್ಲಿ ಹೇಳಿದ್ರು ಸ್ಟಾರ್ಟಿಂಗಲ್ಲಿ ನಮ್ಮ ಮನೆಯಲ್ಲೇ ಅಂದರು, ಬೋರ್ ನೀರು ಯಾಕೆ ಬೆಟ್ಟಕ್ಕೆ ಬಿಡ್ತಾ ಇರೋದು, ಪೈಪ್ಲೈನೆಲ್ಲ ಆಗ್ತಾ ಇದೆಯಾ, ಈ ಥರ ಎಲ್ಲ ಮನೆಯಲ್ಲೇ ಅಂದರು, ಊರವರೆಲ್ಲ ಅಂದರು. ಮತ್ತೆ ಹೋಗ್ತಾ ಗೊತ್ತಾಯಿತು ಗಿಡ ಇಟ್ಟ ಮೇಲೆ. ಹಂಗೆ ನನಗೆ ಅವಾಗವಾಗ ಸ್ವಲ್ಪ ಜನ ಬಂದು ಮೀಟ್ ಆಗೋದು ನೋಡಿ, ಓ ಏನೋ ಮಾಡ್ತಾಯಿದ್ದಾನೆ ಇವನು, ಡಿಫ್ರೆಂಟಾಗಿ ಮಾಡ್ತಾಯಿದ್ದಾನೆ, ಒಳ್ಳೇದೇ ಮಾಡ್ತಾಯಿದ್ದಾನೆ ಅನ್ನೋ ಅವ್ರಿಗೆ ಆಟೋಮೆಟಿಕ್ ಅವರೇ ಚೇಂಜ್ ಆಗಿಬಿಟ್ರು. ಇವಾಗ ಕೆಲವ್ರು ಏನಾದರೂ ಈ ಆಳಸದ್ರ ಸ್ಟಾರ್ಟಿಂಗಲ್ಲಿ ವಿಡಿಯೋ ಮಾಡಿ ಹಾಕಿದಾಗ ಮಾಡ್ತಾವನೆ? ತುಂಬ ಜನ ಆಗಿದೆ ಅದೆಲ್ಲ. ತುಂಬ ಜನ ನನ್ನ ಫ್ರೆಂಡ್ಸೇ ಅಂದಿದ್ದಾರೆ, ಸುಮ್ಮನೆ ಕೆಲ್ಸಕ್ಕೆ ಬಾರ್ದು ಮಾಡ್ತಾನೆ. ಜಿಮ್ ವೀಡಿಯೋಸ್ ಮಾಡಿದಾಗ ಈ ಪರಿಸರದ ಬಗ್ಗೆ ಮಾಡಿದಾಗ ಏನು, ಯಾಕಂದರೆ ಅಷ್ಟೊತ್ತಿಗೆ ನಾನು ರೀಚ್ ಆಗಿಬಿಟ್ಟಿದ್ದೆ. ನಾವು ರೀಚ್ ಆಗದೆ ಇರೋದಕ್ಕಿಂತ ಮುಂಚೆ ಅವಾಗ ಏನು ಇರಲ್ವಲ್ಲ, ಒಂದು 2,000-3,000 ವ್ಯೂಸ್ ಬರ್ತಾ ಇರುತ್ತೆ. ಏನಕ್ಕೆ ಮಾಡ್ತಾಯಿದ್ದಾನೆ ಇವನು, ರೀಚ್ ಇಲ್ಲ, ಏನೂ ಇಲ್ಲ,
ಕೆಲ್ಸಕ್ಕೆ ಬಾರ್ದೇ ಇರೋ ವೀಡಿಯೋಸ್ ಮಾಡ್ತಾ ಇದ್ದಾನೆ, ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಅಂದ್ಕೊಂಡು ಹುಚ್ಚಿನ ಥರ ಮಾಡ್ತಾ ಇದ್ದಾನೆ, ಈ ಥರ ಎಲ್ಲ ಅಂದ್ಕೊಂಡಿದ್ದಾರೆ. ಬಟ್ ಒನ್ಸ್ ರೀಚ್ ಆದಮೇಲೆ ಒಂದು ತಿಂಗಳು ನಂದು ಬ್ಯಾಕ್ ಟು ಬ್ಯಾಕ್ ಮಿಲಿಯನ್ಸಲ್ಲಿ ಬಂತು ವ್ಯೂಸು. ಅವಾಗೆಲ್ಲ ಗಪ್ಚುಪ್ ಆದರು. ಅವರೆಲ್ಲ ಹೇಳಿಸಿದಾಗ ನಿನಗೆ ಯಾವತ್ತೋ ಒಂದು ದಿವಸ ಅನ್ಲಿಲ್ವಾ ಸಾಕು ನಿಲ್ಲಿಸ್ಬಿಡೋಣ ವಿಡಿಯೋ ಮಾಡೋದು ಬೇಡ ಅಂತ ಯಾವಾಗಾದ್ರೂ ಅನ್ಸಿತ್ತಾ ಅಂತ? ಇಲ್ಲ, ನಾನು ಹೆಂಗಂದರೆ ಅದನ್ನೇ ಮೋಟಿವೇಶನ್ ಆಗಿ ತೊಗೊತೀನಿ. ಹೇಳ್ಸೋದನ್ನೇ ನಾನು ಮೋಟಿವೇಶನ್ ಆಗಿ ತೊಗೊಂಡು ಇನ್ನೂ ಏನಾದರೂ ಮಾಡಬೇಕು, ಇವ್ರಿಗೆ ತೋರಿಸ್ಬೇಕು, ಮಾಡಿ ತೋರಿಸ್ಬೇಕು. ಇವಾಗ ನನಗೊಂಚೂರು ಡೌನ್ಫಾಲ್ ಆಗಿದೆ ವ್ಯೂಸ್ ಎಲ್ಲ ಬರ್ತಿರೋದು. ಅದಕ್ಕಂತಲೇ ನಾನು ಏನು ಇದೆಲ್ಲ ಫಂಕ್ಷನೆಲ್ಲ ಆದಮೇಲೆ ಅದು ಬೇರೆ ಥರ ಇವಾಗ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನನ್ನ ಡೌನ್ಫಾಲ್ ಆಗ್ತಿರೋದು ನನಗೆ ಇಷ್ಟ ಆಗಲ್ಲ. ಅದು ರೀಚ್ ತರೋಕ್ಕೆ ನಾನು ಏನೋ ಒಂದು ಹೊಸದಾಗಿ ಕ್ರಿಯೇಟಿವ್ ಮೈಂಡಾಗಿ ಯೋಚನೆ ಮಾಡಿ ಏನೋ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ನಾನು ಫಸ್ಟಿಂದನೂ ಅಷ್ಟೇ. ಒಂದು ವಾರದಲ್ಲಿ ಏನಾದರೂ ಒಂದು ವೀಡಿಯೋ ಫ್ಲಾಪ್ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋ ಮಿಲಿಯನ್ ಹೊಡೆಯೋ ಥರ ನಾನು ವೀಡಿಯೋ ಮಾಡ್ತೀನಿ. ಈ ಥರ ನಂದು ಯೋಚನೆ. ನಾನು ವೀಡಿಯೋಸಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ತೀನಿ. ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು, ಟೈಮ್ ಪಾಸ್ ಮಾಡೋದು ಈ ಥರ ಎಲ್ಲ ಇರಲ್ಲ. ಸ್ವಲ್ಪ ಎಫೆಕ್ಟ್ ಕೊಟ್ಟು ಕಷ್ಟಪಟ್ಟು ವೀಡಿಯೋನ ಒಳ್ಳೆ ವೀಡಿಯೋ ವ್ಯೂಸ್ ಹೋಗೋ ಥರ ಮಾಡೋದು ನನ್ನ ಮೈಂಡ್ ಸೆಟ್ಟು. ನಿನ್ ವಿಡಿಯೋಸ್ ನೋಡಿ ಆಡ್ಕೊಂಡಿರ್ತಾರೆ, ನಗಾಡಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಅಂತವ್ರು ನೀನ್ ರೀಚ್ ಆದ್ಮೇಲೆ ಯಾರಾದ್ರೂ ಬಂದು ಇಲ್ಲಪ್ಪ ನಾನು ಆ ತರ ಅನ್ಕೊಂಡಿದ್ದೆ ಬಟ್ ಬೇರೆ ತರನೇ ರೀಚ್ ಆಗಿದೆ ಅಂತ ಯಾರಾದ್ರೂ ಬಂದು ಹೇಳಿದಾರ? ಇದ್ದಾರೆ, ಸ್ವಂತ ನಮ್ಮ ಫ್ಯಾಮಿಲಿಯಲ್ಲೇ ಹೇಳಿದ್ದಾರೆ. ಸ್ಟಾರ್ಟಿಂಗಲ್ಲಿ ಎಲ್ಲ ನಾ ಫಂಕ್ಷನ್ ಎಲ್ಲ ಹೋದಾಗ ಸುಮ್ಮನೆ ಏನಕ್ಕೆ ಮಾಡ್ತಿದ್ದೆ ವೀಡಿಯೋಸು, ನಾನು ಸ್ಟಾರ್ಟಿಂಗ್ ಒಂದು ವರ್ಷ ಹಿಂದೆಯಿಂದ ಮಾಡ್ತಿರೋದು. ಬೆಂಗಳೂರಲ್ಲಿದ್ದಾಗ ಮಾಡ್ತಿದ್ದೆ, ಅವಾಗ ಅಷ್ಟೊಂದು ರೀಚ್ ಇಲ್ಲ. ಬಟ್ ಯಾವತ್ತೂ ಬಿಟ್ಟಿಲ್ಲ, ರೀಚ್ ಇಲ್ಲ ಅಂತ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ಹೋದಾಗ ಅಲ್ಲೆಲ್ಲ ಸುಮ್ಮನೆ ಇವ್ನು ಕೆಲ್ಸಕ್ಕೆ ಬಾರ್ದೇ ವೀಡಿಯೋಸ್ ಮಾಡ್ತಾ ಇದ್ದಾನೆ, ಮಾಡೋ ಕೆಲಸ ಬಿಟ್ಟು ಏನಾದರೂ ಜಾಬ್ ಮಾಡ್ದಿರಾ ಇಲ್ಲ ಕರೆಕ್ಟಾಗಿ ವ್ಯವಸಾಯ ಮಾಡ್ಕೋದಿರಾ, ಆ ವೀಡಿಯೋಸ್ ಯಾಕೆ ಈ ಥರ ಎಲ್ಲ ಅಂದವರೆಲ್ಲನೂ ಮತ್ತೆ ಈ ಥರ ರೀಚ್ ನೋಡಿ ಹಾಗೆ ಸ್ವಲ್ಪ ಜನ ನನ್ನ ಹತ್ರ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದು ಮೀಟ್ ಆಗಿದ್ದು ನೋಡಿ ಸ್ವಲ್ಪ ಬರ್ತಾನೆ ಇರ್ತಾರೆ. ವಾರಕ್ಕೆ 2-3 ಸತಿ ಯಾರೋ ಒಬ್ರು ಬರ್ತಾನೆ ಇರ್ತಾರೆ. ಕೆಲವೊಂದು ಸತಿ ಡೈಲಿ ಬರ್ತಾರೆ ನನ್ನ ನೋಡೋಕ್ಕೆ, ನಾನು ಮೀಟ್ ಆಗೋಕ್ಕೆ. ಈ ಥರ ಎಲ್ಲ ನೋಡಿ ಅವರು ಒಂಥರ ಏನೋ ಮಾಡಿದ್ನಲ್ಲ ಮತ್ತೆ ಬಂದು ಅವರೇ ಹೇಳಿದ್ದಾರೆ. ಇವಾಗ ಅವರೇ ನನ್ನ ಜೊತೆ ಚೆನ್ನಾಗಿದ್ದು, ಅವತ್ತು ಅಂದ್ಕೊಂಡಿದ್ದೆ ನೀನು ಏನೂ ಮಾಡಲ್ಲ ಅಂತ, ನೀನು ಒಂಥರ ಜೋಕರ್ ಥರ ನೋಡಿದ್ದೆ, ಬಟ್ ಇವಾಗ ನೀನೇ ಒಂಥರ ಇನ್ಸ್ಪೈರ್ ಆಗಿಬಿಟ್ಟಿದೆಯಾ ಜನರಿಗೆಲ್ಲನೂ ಅನ್ನೋ ಥರ ಮಾತಾಡ್ತಾರೆ. ಮತ್ತೆ ನೀವು ಎಲ್ಲಿ ನೋಡಿದ್ರಿ ಅಂತ ಅಂದ್ರೆ ಈ ತರ ಮಾಡ್ಬೇಕು ನಾನು ಅಂದ್ರೆ ವಿಡಿಯೋಸ್ ಅಂದ್ರೆ ಏನೋ ಒಂಥರ ಅಸಹ್ಯವಾಗಿ ಮಾಡ್ತಾ ಇರ್ತಾರೆ, ಕಾಮಿಡಿಯಾಗಿ ಮಾಡ್ತಾ ಇರ್ತಾರೆ, ಅದು ಕೆಲವ್ರಿಗೆ ಒಂಥರ ಏನು ಅನ್ಸಲ್ಲ. ಸೊ ನಿನ್ಗೆ ಈ ಥರದ್ದೇ ಒಂದು ಪರ್ಟಿಕ್ಯುಲರ್ ಕಂಟೆಂಟ್ ಮಾಡಬೇಕು ಅನ್ಸಿದ್ದು ಯಾವಾಗ ಅಂತ? ನಾನು ಫಸ್ಟಿಂದನೂ ಅಷ್ಟೇ, ಜಿಮ್ ವೀಡಿಯೋಸ್ ಮಾಡಿದಾಗೂ ಅಷ್ಟೇ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ನಾನು ವೀಡಿಯೋಸ್ ನೋಡಿದ್ರೆ ಒಂದು 4 ಜನಕ್ಕೆ ಇನ್ಸ್ಪೈರ್ ಆಗಿರಬೇಕು, ಹಂಗೆ ಉಪಯೋಗ ಆಗಿರಬೇಕು. ಏನೋ ಕಾಟಾಚಾರಕ್ಕೆ ಅದು ಇದು ಮಾಡೋ ಥರ ಇರಬಾರ್ದು. ನೋಡಿ ಒಂದು 4 ವೀಡಿಯೋ ನನಗೆ ಖುಷಿ ಆಗಬೇಕು. ನನ್ನ ಮಕ್ಕಳು ನೋಡಿದ್ರೂ ನಾನು ಒಂದೇ ಉದ್ದೇಶ ಫಸ್ಟಿಂದನೂ ಅಷ್ಟೇ. ಇಲ್ಲಿವರೆಗೂ ನಾನು ಕೆಟ್ಟ ಮಾತಾಡಿಲ್ಲ, ನನ್ನ ವೀಡಿಯೋಸಲ್ಲಿ ಕೆಟ್ಟದ್ದು ತೋರಿಸಿಲ್ಲ. ಏನೇ ರೀತಿಯೂ ಯಾವುದು ಕೆಟ್ಟದ್ದು ಅನ್ನೋದೇ ನಾನು ತೋರಿಸೇ ಇಲ್ಲ, ಒಳ್ಳೆಯದೇ ತೋರಿಸಿದ್ದೀನಿ. ನನ್ನ ಮಕ್ಕಳು ಬಂದು ನೋಡಿದ್ರೂ ನಮ್ಮಪ್ಪ ಚೆನ್ನಾಗಿ ಮಾಡಿದ್ದಾನೆ ವೀಡಿಯೋಸು. ಈ ಥರ ಯಾರೇ 4 ಜನ ಬಂದ್ರೂ ವಿಶ್ವದಲ್ಲಿ ಒಂದೂ ವಲ್ಗರ್ ಕಂಟೆಂಟ್ ಇಲ್ಲ, ಏನು ಗಲೀಜು ಅನ್ನೋದಿಲ್ಲ, ಪ್ರಾಪರ್ ಕಂಟೆಂಟ್ ಇದೆ, ಪ್ರಾಪರ್ ಒಂದೊಳ್ಳೆ ಮೆಸೇಜ್ ಕೊಡ್ತಾನೆ, 4 ಜನಕ್ಕೆ ಇನ್ಸ್ಪೈರ್ ಆಗೋ ಥರ ಮಾಡ್ತಾನೆ ವೀಡಿಯೋಸು. ಈ ಥರ ಇರಬೇಕು ನನ್ನ ವೀಡಿಯೋಸು, ಅದು ನನ್ನ ಮೈಂಡಲ್ಲಿರುತ್ತೆ. ಯಾವತ್ತೂ ತೊಂದರೆ ಆಗಿಲ್ವಾ ಪೈಪ್ ಅಂತ? ತುಂಬ ಸತಿ ತೊಂದರೆ ಆಗಿದೆ ಅಣ್ಣ, ಒಡೆದೋಗಿದ್ದೇನು ನೋಡಿ. ಮೊನ್ನೆನೂ ಪ್ರೆಜರ್ ಪೈಪ್ ಹಾಕ್ಕೊಂಡಿದ್ದೀನಿ, ಹೇರ್ ಔಟ್ ಆಗೋದು. ಪ್ರೆಜರ್ ಇದ್ದರೆ ಹೇರ್ ಔಟ್ ಆಗಿಬಿಡುತ್ತೆ. ಅದೇ ರೀತಿ ನೋಡಿ, ಅಲ್ಲಿಂದನೂ ನಮ್ಮ ಬೋರಿಂದ ಇಲ್ಲಿಗೆ ಒಂದು ಲೈನ್ ಹಾಕಿದ್ದೀನಲ್ವಾ, ಇಲ್ಲಿಗೆ ಒಂದು 300 ಮೀಟ್ರ್ ಇರುತ್ತೆ. ಮತ್ತು ಇಲ್ಲಿಂದ ಕಲೆಕ್ಷನ್ ಕೊಟ್ಟು ಮತ್ತು ದೇವಸ್ಥಾನ ತಕ್ಕ ಒಂದು ಕಲೆಕ್ಷನ್ ಹಾಕಿದ್ದೀನಿ, ಅದು ಹೆಚ್ಚು ಕಮ್ಮಿ ಒಂದು 600 ಮೀಟ್ರ್ ಇರುತ್ತೆ. ಸೊ ತುಂಬ ದೂರ ಲೆಂತ್ ಇದೆಯಲ್ಲ, ಪ್ರೆಜರು ಜಾಸ್ತಿ ಆಗಿಬಿಡುತ್ತೆ. ಆ ಪೈಪೆಲ್ಲ ಎಷ್ಟೋ ಸತಿ ಒಡೆದೋಗಿದೆ. ಆ ಒಡೆದಾಗೆಲ್ಲನೂ ಭಾರಿ ತಲೆನೋವು, ಬಿಟ್ಬಿಡೋಣ ಅನಿಸುತ್ತೆ. ಎಷ್ಟೋ ಸತಿ ಅಂದ್ಕೊಂಡಿದ್ದೀನಿ ಬಿಡೋಣ ಏನಕ್ಕೆ ಇವೆಲ್ಲ, ನಮಗೆ ಸುಮ್ಮನೆ ಇನ್ಸ್ಟಾಗ್ರಾಮೇ ಡಿಲೀಟ್ ಮಾಡೋಣ ಅನ್ನೋ ಅಷ್ಟು ಬೇಜಾರಾಗಿದೆ ಕೆಲವೊಂದು ಸತಿ. ತೆಗಿಯೋಕ್ಕಾಗಲ್ಲ, ಬಿಸಿಲು ಮೊನ್ನೆತ್ತಕ್ಕಾಗಲ್ಲ, ಪೈಪು ಫಿಟ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಅಂಥ ಟೈಮಲ್ಲಿ ಇದೆಲ್ಲ ಯಾಕೆ ಅನಿಸುತ್ತೆ. ಬಟ್ ಸ್ಟಾರ್ಟ್ ಮಾಡಿದ್ದೀವಿ, ಜನರಿಗೆ ಸುಳ್ಳು ಹೇಳ್ಬಾರ್ದು, ಏನೋ ಕಾಟಾಚಾರಕ್ಕೆ ಮಾಡಿದ್ದಾನೆ ಮತ್ತೆ ಬಿಟ್ಬಿಟ್ಟಿದ್ದಾನೆ, ಈ ಬ್ಯಾಡ್ ನೇಮ್ ಎಲ್ಲಿ ಬರುತ್ತೆ ಅಂತ ತುಂಬ ಇದನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ, ಕಷ್ಟಪಟ್ಟು ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬಟ್ ಬಿಡಲ್ಲ, ಎಷ್ಟೇ ಕಷ್ಟ ಆದ್ರೂ ಬೇಜಾರಾಗುತ್ತೆ ಮನಸ್ಸನ್ನ. ನಾನು ಮನುಷ್ಯನೇ, ಎಷ್ಟೋ ಸತಿ ಬೇಜಾರಾಗುತ್ತೆ, ಯಾಕೆ ಬೇಕು ಇದೆಲ್ಲ ಅಂತ. ಬಟ್ ಒಂದು ಸತಿ ನಾವು ಜನರಿಗೆ ಹೇಳ್ಬಿಟ್ಟಿದ್ದೀವಿ, ಒಳ್ಳೆಯವ್ರಂತ ತೋರಿಸಿದ್ದೀವಿ. ಬಟ್ ಅದನ್ನೇ ಒಳ್ಳೆ ನೇಮ್ನ ಉಳಿಸ್ಕೊಂಡು ಹೋಗಬೇಕು, ಕಷ್ಟ ಬೀಳಬೇಕು, ಕಷ್ಟ ಆಗುತ್ತೆ, ಆದರೂ ಕಷ್ಟ ಬಿಟ್ಟು ಹೋಗ್ತಾ ಇರಬೇಕು. ಇದು ನನ್ನ ಕಾನ್ಸೆಪ್ಟು. ವಿಶ್ವ ಇದು ಏನು ಇದು ಟ್ಯಾಪ್ ಎಲ್ಲ ಇದೆ? ಇದು 3 ಜಾಗದಲ್ಲಿ ಹಾಕಿದ್ದೀನಿ ಇದೇ ಥರನೇ. ನಾನು ಜೂನ್ 6ಕ್ಕೆ ಏನು ಗಿಡ ಇಡ್ತೀನಿ, ಪ್ರತಿಯೊಂದು ಗಿಡಕ್ಕೂ ನೀರಿನ ಸೌಲಭ್ಯ ಇಡೋಕ್ಕೆ. ನೋಡಿ ಇಲ್ಲಿ ನೆಲ್ಲಿ ಆನ್ ಮಾಡಿಬಿಟ್ರೆ ಅಲ್ಲಿವರೆಗೂ ಗಿಡ ಇದೆ ನೋಡಿ, ಆ ಗಿಡಗಳಿಗೆಲ್ಲ ಹೊಲ್ಟೋಗುತ್ತೆ. ಹಾಗೆ ಡೌನಲ್ಲಿ ಅಲ್ಲೊಂದು ಟ್ಯಾಪ್ ಇದೆ,
ಅಲ್ಲಿಂದಾನು ಮತ್ತೆ ಕೆಳಗಡೆ ಇರೋ ಗಿಡಗಳಿಗೆ ನೀರು ಹೊರಟೋಗ್ಬಿಡುತ್ತೆ. ಇದೇ ರೀತಿನೇ ಸೀದಾ ಕೆಳಗಡೆವರೆಗೂ ಡೌನ್ ಅಲ್ವಾ, ಹಂಗೆ ಈ ಪೈಪ್ಗೆ ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಪೈಪ್ ಕನೆಕ್ಷನ್ ಮಾಡ್ಕೊಬಿಟ್ರೆ ಇಲ್ಲೊಂದು 20-30 ಗಿಡ ಇಟ್ಟರೆ ಸೀದಾ ಹಿಂಗೆ ಪೈಪ್ ಇದೆ ಮೇಲ್ಗಡೆ ತೋರಿಸ್ತೀನಿ, ಆ ಪೈಪ್ ಕಲೆಕ್ಷನ್ ಕೊಟ್ಬಿಟ್ರೆ ನೀರು ಬಿಡ್ಬೋದು. ನಾನು ಇಡೋ ಪ್ರತಿಯೊಂದು ಗಿಡಕ್ಕೂ ನೀರಿನ ಸೌಲಭ್ಯ 100% ಇರುತ್ತೆ. ಇದನ್ನು ನಾನು ವೀಡಿಯೋಸಲ್ಲೂ ತೋರಿಸಿಲ್ಲ, ನಿಮಗೆ ತೋರಿಸ್ತಾ ಇರೋದು ಈ ಗಿಡ ಇಟ್ಟಿರೋದು. ಹಾಂ ನೋಡಿ ಅಣ್ಣ, ನಾನು ಎರಡನೇ ಕಡೆ ಇನ್ನೂ 1000 ಗಿಡ ಅಂದರೆ 1000 ಗಿಡ ಅಲ್ಲ, ಎಷ್ಟಾದರೆ ಅಷ್ಟು ಇಡ್ತೀನಿ. ಆ ಗಿಡದಲ್ಲಿ ಇಡ್ತೀನಲ್ಲ ಪ್ರತಿಯೊಂದು ಗಿಡನೂ, ಫಸ್ಟ್ ಗಿಡ ಇದು ಸಾಲು ಮರದ ತಿಮ್ಮಕ್ಕ ಅವ್ರ ಹೆಸರಲ್ಲಿ. ಹಂಗೆ ಈ ದೇವಸ್ಥಾನ ಹತ್ರ ಸುತ್ತಮುತ್ತ ಎಲ್ಲ ಇಲ್ಲಿ ಕೆಳಗಡೆವರೆಗೂ ಗಿಡ ಇಡ್ತೀನಿ. ಅಂಥದ್ರಲ್ಲಿ ಇದು ಫಸ್ಟ್ ಗಿಡ. ದೇವಸ್ಥಾನ ಹತ್ರ ನೀರು ಬಿಟ್ಟಿದ್ದೀನಿ. ನಾವು ಒಂದು ವರ್ಷಕ್ಕೊಂದು ಸತಿ ಇಲ್ಲಿ ಪೂಜೆ ಮಾಡ್ತೀವಿ. ಆ ಟೈಮಲ್ಲಿ ಜನ ಬಂದಿರೋರು ಭಕ್ತಾದಿಗಳೆಲ್ಲ ನೀರು ಯೂಸ್ ಮಾಡ್ಕೊಳ್ಳಿ, ಸಮಾರಾಧನೆ ಎಲ್ಲ ಮಾಡ್ತಾರೆ, ಅವಾಗೆಲ್ಲ ಆ ಟ್ಯಾಪೆಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ನಾನು ರೆಡಿ ಮಾಡಿದ್ದೀನಿ. ಅಣ್ಣ ಇಲ್ಲಿವರೆಗೂ ನೀರು ಬಂದಿದೆ. ಕೆಳಗಡೆ ಕೆಲವೊಂದು ಗಿಡ ಇದ್ದಾವೆ, ಹೊಂಗೆ ಮರ ಅಲ್ಲ ನೋಡಿ ಅಲ್ಲಿ. ಹಾಂ ಕಾಣಿಸ್ತಿದೆಯಲ್ವಾ, ಆ ಗಿಡಗಳಿಗೆ ನೀರು ಹೋಗೋಕ್ಕೆ ಇಲ್ಲಿ ಪೈಪ್ಲೈನ್ ಹಾಕಿದ್ದೀನಿ. ಇನ್ನೂ ಒಂದು 10 ಗಿಡ ಇಡ್ತೀನಿ. ಹಂಗೆ ಮುಂದ್ಗಡೆನೂ ಗಿಡ ಇಡ್ತೀನಿ, ಅಲ್ಲಿವರೆಗೂ ಪೈಪ್ಲೈನ್ ಹಾಕ್ತೀನಿ. ಅಲ್ಲಿ ಬೈಲ್ ಕಾಣಿಸ್ತಿದೆಯಲ್ಲ, ಆ ಬೈಲ್ ಕಾಣಿಸಿರೋ ಜಾಗದಲ್ಲೂ ಎಷ್ಟಾದರೆ ಅಷ್ಟು ಗಿಡ ಇಡ್ತೀನಿ. ಇದು ಪ್ಲ್ಯಾನ್. ಇಲ್ಲಿವರೆಗೂ ನೀರು ತರೋಕ್ಕೆ ಉದ್ದೇಶ ಇದೆ, ದೇವಸ್ಥಾನಕ್ಕೆ ಹಂಗೆ ಗಿಡಗಳಿಡೋಕ್ಕೆ. ಲಾಸ್ಟ್ ಇಲ್ಲಿವರೆಗೂ ಬಂದಿದೆ, ಹೆಚ್ಚು ಕಮ್ಮಿ ಇಲ್ಲಿವರೆಗೂ ತಂದಿದೆಯಾ ನೀರು? ಸೊ ನಿಮ್ಮ ತೋಟಕ್ಕೂ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ? ಹೆಚ್ಚು ಕಮ್ಮಿ ಇಲ್ಲಿಂದ ಒಂದು 700 ಮೀಟ್ರ್ ಇದೆ. 700 ಮೀಟ್ರು. ಇಂಥ ಪೈಪ್ ಇದ್ದಾವಲ್ವಾ, 62 ಪೈಪ್ ಆಗಿದ್ದಾವೆ. 62 ಪೈಪು. ಈ 62 ಪೈಪು ನನಗೆ ಹರ್ಷ ಬ್ರೋ ಅಂತ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಹರ್ಷ ಅವರು. ಎಷ್ಟು ಖುಷಿ ಅನಿಸುತ್ತೆ ಅಂದರೆ, ನೀನು ಅನ್ಕೊಂಡಿದ್ದೆ ಇಲ್ಲಿವರೆಗೂ ತರೋಕ್ಕಾಗುತ್ತೆ ನನ್ನ ಕೈಯಲ್ಲಿ, ಏನೋ ಒಂದು 10 ಗಿಡ ಬೆಳೆಸೋದು ಒಂದು ಅದೇ ದೊಡ್ಡ ವಿಚಾರ ಅಂದ್ಕೊಂಡಿದ್ದೆ. ಇಲ್ಲಿ ನೀರು ಏನಾದರೂ ಮಾಡಿ ತರಲೇಬೇಕಂತ. ಹರ್ಷ ಬ್ರೋ ಇಂದ ಸ್ವಲ್ಪ ಈಸಿ ಆಯಿತು. ನಾನು ವೀಡಿಯೋ ಮಾಡಿದ್ದು ನೋಡಿ ಈ ಥರ ನೀರು ಬಿಡ್ಬೇಕು ಅನ್ಕೊತಾ ಇದ್ದೀನಿ. ಆ ವಿಡಿಯೋ ನೋಡಿ ಬಂದು ಪಾಪ ಪೈಪ್ ಎಲ್ಲ ಸ್ಪಾನ್ಸರ್ ಮಾಡಿದ್ರು. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಅಂಜನಪ್ಪ. ಅಂಜನಪ್ಪ. ನಿಮ್ಮ ಮಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಸಮಾಜದಲ್ಲಿ. ಏನು ಅನಿಸುತ್ತೆ నిమ్గే? అంతే సార్. అంతే. అంతేనా? అంతే. తెలుగులోనే చెప్పండి పర్వాలేదు. నీ కొడుకు మంచి పేరు తెస్తాడు నీకే, నీ పేరు నిలిపెడతాడు. మన చుట్టుపక్కల ఉండేవాళ్ళు ఎవరు అట్లా మంచి పని చేస్తాడలేదు. ఏమనిపిస్తుంది మీకే? మంచి పని చేస్తూ ఉంటాడు, పర్వాలేదు నా మగ, అంతే. అవునా? ఊర్లో అంతా ఏం చెప్తారు నీ గురించి? పర్వాలేదు అంటారు. పర్వాలేదు అంటారా? ఏమని పర్వాలేదు అని చెప్తారు? ముందర ఇంప్రూవ్ అవుతాడు. చేనంతా పాడు చేస్తాడే, షెటిల్ పెట్టి అది చేసి బతుకుతుంటాడు వాడు ముందర. అవునా? నేను చచ్చిపోతే వాడే కదా బతికేదే, నాదేముందే, అంతా జీవితాంతరము నా ಆಯ್ತೆ ಭಾರೈತಿ. ನೋಡಿ, ಮುಗ್ಧ ಜನರಿಗೆ ಏನು ನಡೀತಾ ಇದೆ ಅಂತಲೂ ಪಾಪ ಗೊತ್ತಾಗಲ್ಲ. ಏನೋ ಮಗ ಏನೋ ಮಾಡ್ತಾವನೆ, ನಾನು ಸಪೋರ್ಟ್ ಮಾಡ್ತೀನಿ, ಏನೋ ಮಾಡಲಿ ಬಿಡು, ನಾನು ಹೋದ್ಮೇಲೆ ಅವನೇ ತಾನೇ ನೋಡೋದು ಅನ್ನೋದು ಒಂಥರ ಖುಷಿಯಿಂದ ಹೇಳ್ತಾರೆ. ಒಂಥರ ಗಡಿಭಾಗ ಆಗಿರೋದ್ರಿಂದ ನಮ್ಮ ಕಡೆ ಸ್ವಲ್ಪ ಕನ್ನಡ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ ಹಿರಿಯರಿಗೆ. ಈಗೆಲ್ಲ ನಾವು ಅಂದರೆ ಸಣ್ಣ ಪುಟ್ಟರಾಗೋ ನಮ್ಮಂಥವ್ರಿಗೆ ಇಂಥವ್ರೆ ನಮ್ಮ ತಂದೆನೂ ಹಿಂಗೆ ಇರೋದು. ಸೊ ಕಾಲೇಜು ಸ್ಕೂಲ್ಗೆಲ್ಲ ಓದಿಸಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ನಮ್ಮ ಸ್ವಲ್ಪ ಕನ್ನಡ ಕಲ್ತಿದ್ದೀವಿ. ನಮ್ಮ ಭಾಗದವ್ರು ಸ್ವಲ್ಪ ಕಮ್ಮಿನೇ. ಏನಂತೀಯ ವಿಷಯ? ಕನ್ನಡನೇ ಬರಲ್ಲ, ಅರ್ಥನೂ ಆಗಲ್ಲ. ಇರ್ರಿ